ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ವಿಮ್ಸಿ. ಪ್ರಸ್ತುತ ರಾಜ್ಯ ಸರ್ಕಾರ ಏನು 8147 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ತಿಗಾಗಿ ಇಲಾಖೆಗೆ ಅನುಮೋದನೆ ನೀಡಿತ್ತು. ಆ ಅನುಮೋದನೆಯ ಪ್ರಕಾರ ಇಲಾಖೆಯನ್ನು ಮಾರ್ಚ್ ಕೊನೆಯ ವಾರದಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ ಅಂತಲೂ ಹೇಳಿತ್ತು. ಬಟ್ ಏಪ್ರಿಲ್ ಒಂದು ವಾರ ಕಳೆದರೂ ಸಹ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಇದು ಉದ್ಯೋಗಾಕಾಂಕ್ಷಿಗಳಲ್ಲಿ ಆತಂಕ ಸೃಷ್ಟಿಸಿದೆ. ಯಾಕಂತಂದರೆ ಈ ಅನುಮೋದನೆ ನೀಡಿಂದ ಎಷ್ಟೋ ಜನ ಮತ್ತೆ ಓದಲಿಕ್ಕೆ ಪ್ರಾರಂಭಿಸಿದರು. ಈಗ ಅವರಿಗೆ ಆತಂಕ ಸೃಷ್ಟಿಯಾಗಿರೋದಂತೂ ಸಾಮಾನ್ಯ. ಈ ಒಳ ಮೀಸಲಾತಿ ಜಾರಿ ಹಾಗೂ ಕಾನೂನು ಪ್ರಕ್ರಿಯೆಗಳ ವಿಳಂಬದಿಂದ ಆ ವಿದ್ಯಾರ್ಥಿಗಳ ಜೀವನನೇ ಬೀದಿಗೆ ಬಂದಂತಾಗಿದೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿದೆ. ಹಾಗಾಗಿ ಸರ್ಕಾರ ಇದನ್ನು ಯಾವ ರೀತಿ ಎದುರಿಸುತ್ತೆ ಅನ್ನೋದನ್ನು ನೋಡಬೇಕು. ಕಳೆದ ಬಾರಿ ಧಾರವಾಡದ ಕೆ.ಸಿ. ಪಾರ್ಕ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ನಡೆದಂತಹ ಪ್ರತಿಭಟನೆಗಳು ಆ ವಿದ್ಯಾರ್ಥಿಗಳಲ್ಲಿನ ಹತಾಶೆಯನ್ನು ತೋರಿಸ್ತವೆ. ಅಲ್ಲದೆ ಇನ್ನೊಂದು ಏನು ಅಂತಂತಂದರೆ, ಏನು ಲಾಸ್ಟ್ ಟೈಮ್ ಧಾರವಾಡದಲ್ಲಿ ಪ್ರೊಟೆಸ್ಟ್ ನಡೀತಲ್ಲ, ಅವಾಗ ಸ್ವತಃ ವಿದ್ಯಾರ್ಥಿಗಳೇ ಪೊಲೀಸರ ಈ ಕಾಲಡಿ ಬಿದ್ದು ಹೊರಳಾಡಿ ಹೇಳಿದರು. ಏನಂತಂದರೆ, ಇನ್ನು ನಮ್ಮದು ವಯೋಮಿತಿ ಮುಗಿತಾ ಇದೆ, ಇನ್ನಾದರೂ ನಮಗೆ ಅವಕಾಶ ಮಾಡಿಕೊಡ್ಬೇಕು ಗೌರ್ಮೆಂಟ್ ಅನ್ನುವಂಥದ್ದು. ಆ ದೃಶ್ಯಗಳು ಇನ್ನೂ ಕಣ್ಣಲ್ಲಿ ಕಟ್ಟದಾಗಿದೆ. ಆ ಅನ್ನುವಂತಹದ್ದನ್ನು ಎಲ್ಲರೂ, ಅಂದರೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಹೇಳ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಈ ಮಾತು ಹರಿದಾಡ್ತಾ ಇದೆ. ಅಲ್ಲದೆ ಈ ಅನುಮೋದನೆ ಅನ್ನೋದು ಕೇವಲ ಬರೀ ಉದ್ಯೋಗಾಕಾಂಕ್ಷಿಗಳನ್ನು ಸಮಾಧಾನ ಪಡಿಸ್ಲಿಕ್ಕೆ ಬಳಸ್ತಾ ಇರುವಂಥ ತಂತ್ರನ ಅನ್ನುವಂತಹದ್ದು ಆ ಅಭ್ಯರ್ಥಿಗಳ ವಲಯದಲ್ಲಿ ಕೇಳಿಬರ್ತಾ ಇದೆ. ಪದೇ ಪರಿಶೀಲನಾ ಸಭೆ ಮತ್ತು ಹೊಳ್ಳೆ ಅನುಮೋದನೆ ಸಭೆ, ಪರಿಶೀಲನಾ ಸಭೆ ಇವೇ ಎಲ್ಲ ಆಗತ್ತೆ. ಅರ್ಜಿ ಸಲ್ಲಿಕೆ ಮಾತ್ರ ಪ್ರಾರಂಭ ಆಗಲ್ಲ. ಇದು ಬರೀ ಸಮಾಧಾನಕ್ಕಾಗಿ ಬಳಸ್ತಾ ಇರುವಂತಹ ಒಂದು ತಂತ್ರ ಅನ್ನುವಂತಹ ಮಾತನ್ನು ಆ ವಿದ್ಯಾರ್ಥಿ ವಲಯದಲ್ಲಿ ಕೇಳಿಬರ್ತಾ ಇದೆ. ಪ್ರತಿಯೊಬ್ಬ ಹುಡುಗ ಕಾಕಿ ತೊಡಬೇಕಂತ ಎಷ್ಟೋ ದಿನಗಳಿಂದ ಪರಿಶ್ರಮ ಪಡ್ತಾ ಇದ್ದಾರೆ. ಆ ಪರಿಶ್ರಮದಲ್ಲೇ ಇನ್ನೂ ಮುಂದುವರಿತಾ ಇದ್ದಾರೆ. ತಂದೆ ತಾಯಿ ಎಷ್ಟೋ ಜನರಿಗೆ ತಂದೆ ತಾಯಿಗೆ ಉತ್ತರ ನೀಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅಲ್ಲಿ ಆ ಪ್ರದೇಶದಲ್ಲಿ, ಅಂದರೆ ಧಾರವಾಡದಂತಹ ನಗರದಲ್ಲಿ, ಬೆಂಗಳೂರದಂಥ ನಗರದಲ್ಲಿದ್ದು ಕೋಚಿಂಗ್ ಕ್ಲಾಸ್ಗಳಿಗೆ ಫೀಸ್ ಕಟ್ಕೊಂಡು ಅಲ್ಲಿನ ಜೀವನ ಮಟ್ಟವನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ತರಹ ಸನ್ನಿವೇಶಗಳು ಅಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಮತ್ತು ಈ ಅನುಮೋದನೆಯನ್ನು ಬರೀ ಅವರ ಸಮಾಧಾನಕ್ಕಾಗಿ ಬಳಸುತ್ತಾ, ಅಂದರೆ ವಿದ್ಯಾರ್ಥಿಗಳೇ ಹೇಳುವಂತೆ ಅವರ ಸಮಾಧಾನಕ್ಕಾಗಿ ಬಳಸುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ತಗೊಳ್ಳುತ್ತಾ ಅನ್ನೋದನ್ನು ಇನ್ನೂ ಕಾದು ನೋಡುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಅಂದರೆ ಹುದ್ದೆಗಳು ಖಾಲಿ ಇವೆ, ಭರ್ತಿ ಮಾಡಲಾಗುತ್ತೆ ಅನ್ನುವಂತಹ ಬರೀ ಅನುಮೋದನೆಯನ್ನು ಕೇಳೋದಾಗಿದೆ. ಬಟ್ ಇಲ್ಲಿ ಯಾವುದೇ ರೀತಿಯಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗದಿರೋದನ್ನು ನಾವು ನೋಡಿರ್ಬೋದು. ಈಗಾಗಲೇ ಮತ್ತೆ ಒಂದು ಪ್ರತಿಭಟನೆ ಉದ್ಭವ ಆಗುವಂಥ ಇದೆ. ಹೀಗಾಗಿಯೇ ಮತ್ತೆ ಒಂದು ಪ್ರತಿಭಟನೆ ಉದ್ಭವ ಆಗುವಂಥ ಸನ್ನಿವೇಶ ರೂಪವಾಗಿದೆ. ಹೆಂಗಂತಂದರೆ, ಈಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ನಿನ್ನೆ ತಾನೇ ಧಾರವಾಡದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹೂಡಲಾಗುತ್ತೆ ಅಂತ ಕೇಳಿಬಂತು. ಸಾಮಾಜಿಕ ಜಾಲತಾಣದಲ್ಲೆಲ್ಲ ಕೇಳಿಬಂತು. ಆ ವಿದ್ಯಾರ್ಥಿ ನಾಯಕರೆಲ್ಲ ಆ ರೀತಿ ಹೇಳಿದರು. ಇದೇ ರೀತಿ ಮುಂದುವರೆದರೆ ಯುವಶಕ್ತಿ ಸ್ಫೋಟಗೊಳ್ಳುತ್ತಾ. ಹಾಗಾಗಿ ಮತ್ತು ಈ ಯುವಶಕ್ತಿನ ಬರೀ ಭರವಸೆ ಮೂಲಕ, ಆಶ್ವಾಸನೆ, ಅನುಮೋದನೆ ಮೂಲಕ ಸರ್ಕಾರ ಇನ್ನೂ ಅವರನ್ನು ಸಮಾಧಾನ ಪಡಿಸ್ತಾ ಹೋಗುತ್ತಾ, ಅಥವಾ ಅರ್ಜಿ ಸಲ್ಲಿಕೆ ಪ್ರಾರಂಭಕ್ಕಾಗಿ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ನೋಡಬೇಕು. ಆಮೇಲೆ ಹೆಚ್ಚು ಸಂಪುಟ ಸಭೆ ಈ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಇರೋ ಕಾರಣ ಮುಂದೂಡಲಾಯಿತು ಅಂತ ರಾಜಕೀಯ ಕೆಲ ಮೂಲಗಳು ಹೇಳ್ತವೆ. ಆಮೇಲೆ ಈಗ 9ರ ನಂತರ, ಏನು ಏಪ್ರಿಲ್ 9ರ ನಂತರ ಸಂಪುಟ ಸಭೆ ನಡೆಯುತ್ತಲ್ಲ, ಆ ಸಭೆಯಲ್ಲಿ ಈ ಒಳ ಮೀಸಲಾತಿಯಲ್ಲಿ ಇರುವಂತಹ ಉಪವರ್ಗೀಕರಣದ ಸ್ಪಷ್ಟತೆ ಹಾಗೂ ಮಾರ್ಗಸೂಚಿಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸಿ ಅರ್ಜಿ ಸಲ್ಲಿಕೆಗೆ ಪ್ರಾರಂಭಕ್ಕೆ ಮುನ್ನುಡಿ ಬರೆಯುತ್ತಾ, ಅಥವಾ ಇರುವಂತಹ ಈಗ ಈ ಮೊದಲು ಯಾವ ವ್ಯವಸ್ಥೆ ಇತ್ತಲ್ಲ ಆ ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡುತ್ತಾ, ಅಥವಾ ಇದೇ ರೀತಿ ಕಾಲಹರಣ ಮಾಡ್ತಾ ಹೋಗುತ್ತಾ, ಇದಕ್ಕೆ ಯುವಶಕ್ತಿ ಯಾವ ರೀತಿ ಇದಕ್ಕೆ ಎದುರಾಗಿ ಪ್ರಶ್ನೆಯನ್ನು ಎತ್ತುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಸಂಪುಟ ಸಭೆ ಈ ಏಪ್ರಿಲ್ 9ರ ನಂತರ ನಡೆಯುವಂಥ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ಈ ಒಳ ಮೀಸಲಾತಿ ಕೊಗ್ಗಂಟನ್ನು, ಅಂದರೆ ಇದು ಏನು ಉಪವರ್ಗೀಕರಣದ್ದು ಅನುಷ್ಠಾನ
ಅನುಷ್ಠಾನ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಸರಿಯಾಗಿ ಅನುಷ್ಠಾನ ಮಾಡಿ ಈ ಅರ್ಜಿ ಸಲ್ಲಿಕೆ ಪ್ರಾರಂಭಕ್ಕೆ ಅವಕಾಶ ಮಾಡಿಕೊಡುತ್ತಾ, ಆಮೇಲೆ ಈ ಹುದ್ದೆಗಳ ಭರ್ತಿಗಾಗಿ ಶ್ರಮಿಸುತ್ತಾ ಅನ್ನೋದನ್ನು ನೋಡಬೇಕಾಗಿದೆ.